ರಾಜ್ಯ ಸರ್ಕಾರ ಹಾಗೂ ಮಂತ್ರಿಗಳು ನೋಡಲೇಬೇಕಾದಂತಹ ಸುದ್ದಿ ಇದು. ರಾಜ್ಯದ ಸರ್ಕಾರಿ ಶಾಲೆಯ 30,000 ವಿದ್ಯಾರ್ಥಿಗಳು ಸದ್ಯ ಅತಂತ್ರರಾಗಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಮಂತ್ರಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಯಾಕಂತಂದ್ರೆ ರಾಜ್ಯದ ಸರ್ಕಾರಿ ಶಾಲೆಯ 30,000 ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭ ಆಗಿದೆ, ಆದರೂ ಕೂಡ ಇವರ ಸಮಸ್ಯೆ ಮಾತ್ರ ಬಗೆಹರಿತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಕಲಿತ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಇದೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾಥಮಿಕ ಶಾಲೆಯನ್ನ ಮುಗಿಸಿದ ವಿದ್ಯಾರ್ಥಿಗಳು, ಆದರೆ ಹೈಸ್ಕೂಲ್ನಲ್ಲಿ ಇನ್ನೂ ಶಾಲೆನೇ ಆರಂಭ ಆಗಿಲ್ಲ. ಇಂಗ್ಲಿಷ್ ಮಾಧ್ಯಮದಲ್ಲಿ 2018-19ರಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ 7 ವರ್ಷ ಆಗಿದೆ, ಆದರೂ ಕೂಡ ಹೈಸ್ಕೂಲ್ನಲ್ಲಿ ಮಾತ್ರ ಇನ್ನೂ ಇಂಗ್ಲಿಷ್ ಮೀಡಿಯಂ ಶುರುವಾಗಿಲ್ಲ. ಇಂಗ್ಲಿಷ್ ಮೀಡಿಯಂ ಬೇಕಾದರೆ ಖಾಸಗಿ ಶಾಲೆಗೆ ಸೇರುವಂತಹ ಪರಿಸ್ಥಿತಿ ಈಗ ಎದುರಾಗಿರೋದು. ರಾಜ್ಯದಾದ್ಯಂತ 1,001 ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಆಗಿ 30,000 ವಿದ್ಯಾರ್ಥಿಗಳು ಏನು ಇಂಗ್ಲಿಷನ್ನು ಕಲ್ತಿದ್ದಾರೆ, ಈಗ ಅತಂತ್ರರಾಗಿದ್ದಾರೆ. ಮತ್ತೆ ಪುನಃ ಕನ್ನಡ ಮಾಧ್ಯಮದಲ್ಲಿ ಇವರು ಓದಬೇಕು. ಯಾಕಂತಂದ್ರೆ ಇಂಗ್ಲಿಷ್ ಮೀಡಿಯಂ ಇನ್ನೂ ಕೂಡ ಶುರುವಾಗೇ ಇಲ್ಲ 8th ಸ್ಟ್ಯಾಂಡರ್ಡ್ ಇಂದ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಮಂತ್ರಿಗಳು ಇತ್ತ ಗಮನ ಹರಿಸಲೇಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಏನಿದು ಮಕ್ಕಳಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು, ಸಂಬಂಧಪಟ್ಟವ್ರೇನು ಕಣ್ಮುಚ್ಚಿಕೊಳ್ತಿದ್ದಾರಾ? ನಂದೀಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ಎರಡರ ಗೊಂದಲವನ್ನು ನಾವು ಗಮನಿಸ್ತಾ ಇದ್ದೀವಿ. 2018-19ರಲ್ಲಿ 1,001 ಪ್ರಾಥಮಿಕ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಶುರುವಾಗಿದೆ. ಈ ಶಾಲೆಗಳಲ್ಲಿ 30,000 ವಿದ್ಯಾರ್ಥಿಗಳು 7ನೇ ತರಗತಿಯವರೆಗೂ ಕೂಡ ಇಂಗ್ಲಿಷನ್ನು ಕಲಿತು ಪಾಸ್ ಆಗಿದ್ದಾರೆ, ಇಂಗ್ಲಿಷ್ ಮೀಡಿಯಂನಲ್ಲೇ ಓದಿದ್ದಾರೆ. ಈಗ 8ನೇ ತರಗತಿಗೆ ಜಾಯಿನ್ ಆಗಬೇಕು, ಆದರೆ ಆಂಗ್ಲ ಮಾಧ್ಯಮ ಇಲ್ಲ. ಇನ್ನೂ ಕೂಡ ರಾಜ್ಯ ಸರ್ಕಾರ ಆಂಗ್ಲ ಮಾಧ್ಯಮವನ್ನು ಶುರುನೇ ಮಾಡಿಲ್ಲ. ನಂದೀಶ್ ಇದ್ದಾರೆ ನಮ್ಮ ಪ್ರತಿನಿಧಿ. ನಂದೀಶ್, ಏನಿದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಆದರೂ ಸಂಬಂಧಪಟ್ಟವ್ರು ಕಣ್ಮುಚ್ಕೊಳ್ತಿದ್ದಾರಾ? ವೀಣಾ, ಏನಂತಂದ್ರೆ ರಾಜ್ಯ ಸರ್ಕಾರ 2018 ಮತ್ತೆ 19ರಲ್ಲಿ ರಾಜ್ಯಾದ್ಯಂತ 1ರಿಂದ 7ನೇ ತರಗತಿಯವರೆಗೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ಪ್ರಾರಂಭಿಸಬೇಕು ಅನ್ನುವಂತ ಒಂದು ಚಿಂತನೆಯನ್ನ ನಡೆದಿತ್ತು. ಆಗ 2018ರಲ್ಲಿ ಆ ಒಂದು ಜಾರಿಗೆಯನ್ನ ತರಲಾಗಿತ್ತು. ಅಂದ್ರೆ ಈಗ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಸುಮಾರು 30,000 ವಿದ್ಯಾರ್ಥಿಗಳು ಈಗ 7ನೇ ತರಗತಿ ಪಾಸ್ ಆಗಿ 8ನೇ ತರಗತಿಗೆ ಸೇರ್ಬೇಕಾಗಿರುವಂತ ಒಂದು ಪರಿಸ್ಥಿತಿ ಎದುರಾಗಿರುವಂತದ್ದು. ಈಗ 8ನೇ ತರಗತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಇಲ್ಲದೆ ಇರೋ ಕಾರಣಕ್ಕಾಗಿ ಈಗ 8ನೇ ತರಗತಿಗೆ ಸರ್ಕಾರಿ ಶಾಲೆಯಲ್ಲೇ ಓದ್ಬೇಕಾ ಅಥವಾ ಖಾಸಗಿ ಶಾಲೆಗೆ ಸೇರ್ಬೇಕಾ ಅನ್ನುವಂತ ಒಂದು ಪರಿಸ್ಥಿತಿಗೆ ಈಗ ಸಿಲುಕಿರುವಂತದ್ದು. ಯಾಕೆಂತಂದ್ರೆ ಬಡ ವಿದ್ಯಾರ್ಥಿಗಳು, ಮಧ್ಯಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನ ಪ್ರಾರಂಭ ಮಾಡಲಾಗಿತ್ತು. ಆದ್ರೆ ಇದೀಗ 8ನೇ ತರಗತಿಯಲ್ಲಿ ಈಗ ಆಂಗ್ಲ ಮಾಧ್ಯಮ ಇಲ್ಲದೆ ಒಂದು ರೀತಿಯಲ್ಲಿ ತ್ರಿಶಂಕು ಸ್ಥಿತಿಗೆ ಸಿಲುಕಿರುವಂತದ್ದು. ಹೀಗಾಗಿ ಹಣವಂತರು ಮತ್ತೆ ದುಡ್ಡಿರೋರು ಈಗ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಹಾಕಿದ್ರೆ ಹಣ ಇಲ್ಲದೆ ಅಂತ ಪೋಷಕರು ಏನ್ ಮಾಡ್ಬೇಕು ಅನ್ನುವಂತ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿರುವಂತದ್ದು. ಈಗಾಗಲೇ ಕಳೆದ ವರ್ಷ ಸರ್ಕಾರಕ್ಕೆ ಪೋಷಕರು ಮನವಿಯನ್ನ ಮಾಡಿದ್ರು. ಈಗ 7ನೇ ತರಗತಿ ಮುಗಿತಾ ಇದೆ, ಹೀಗಾಗಿ ಮುಂದಿನ ವರ್ಷದಿಂದ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಪ್ರಾರಂಭಿಸಿ ಅನ್ನುವಂಥದ್ದು. ಈಗ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ ಜೂನ್ ಅರ್ಧ ತಿಂಗಳು ಮುಗಿತಾ ಬರ್ತಾ ಇದ್ರು ಕೂಡ ಇನ್ನೂ ಆ ಮಕ್ಕಳು ಶಾಲೆಗೆ ಸೇರಿಲ್ಲ. ಹೀಗಾಗಿ ಒಟ್ಟು ರಾಜ್ಯಾದ್ಯಂತ 30,000 ವಿದ್ಯಾರ್ಥಿಗಳು ಅತಂತ್ರಕ್ಕೆ ಸಿಲುಕಿರುವಂತದ್ದು. ಅಂದ್ರೆ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಬೀದರ್ ಸೇರಿದಂತೆ ಒಟ್ಟು 24 ಜಿಲ್ಲೆಗಳಲ್ಲಿ 1,001 ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ನಂದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.